ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಸೋಮವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ಸೋಮವಾರ ಬೆಳಗ್ಗೆ ಒಂದು ಸ್ವಲ್ಪ ಬೇಗನೆ ಹೇಳ್ತಾ ಇದ್ದೀನಿ. ಈ ನಡುವೆ ಬೇಗನೆ ಎದ್ಬಿಟ್ಟು ಮೊದಲು ಮಾಡುವಂತಹ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಅಂದರೆ ಕಸ ಗುಡಿಸ್ಕೊಂಡು, ಮನೆ ಒರೆಸ್ಕೊಂಡು, ಪೂಜೆನೆಲ್ಲ ಮಾಡಿ, ಅದಾದ ನಂತರ ಹಾಲನ್ನ ಕಾಯಿಸ್ಬಿಟ್ಟು ಗಂಜಿನೂ ಸಹ ರೆಡಿ ಮಾಡಿ ಇಟ್ಬಿಡ್ತೀನಿ. ಇದೆಲ್ಲ ಮಾಡುವಷ್ಟರಲ್ಲಿ ಟೈಮು 6:30 ಎಲ್ಲ ಆಗಿಬಿಟ್ಟಿರುತ್ತೆ. ಇನ್ನು 6:30 ಆದಮೇಲೆ ಮಕ್ಕಳಿಗೆ ಹಾಲೆಲ್ಲ ಹಾಕ್ಕೊಡ್ಬೇಕಾಗಿತ್ತು. ಹಾಗಾಗಿ ಮಕ್ಕಳಿಗೆ ಹಾಲನ್ನು ಸಹ ರೆಡಿ ಮಾಡ್ತಾಯಿದ್ದೆ. ಹಾಗೆ ಜೊತೆಗೇ ನನಗೂ ಸಹ ಹೆಲ್ತಿ ಡ್ರಿಂಕ್ನ ಮಾಡ್ಕೊತಾ ಇದ್ದೀನಿ. ಹಾಗೆ ನನಗೆ ಸರಿಯಾಗಿ ವೆಯ್ಟ್ ಲಾಸ್ ಇದನ್ನು ಡ್ರಿಂಕ್ಗಳನ್ನ ಮಾಡ್ಕೊಂಡು ಕುಡಿಯೋದಕ್ಕೇ ಆಗ್ತಾಯಿಲ್ಲ. ಯಾಕೆಂದರೆ ನಮ್ಮಮ್ಮ ಬಂದರು. ಹಾಗೆ ಯಾರಾದರೂ ಊರಿಂದ ಬಂದಾಗ ಒಂಥರ ರೊಟೀನ್ ಅವತ್ತಿನ ದಿನ ಚೇಂಜ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಂದು ಸಹ ಒಂದು ವಾರ, ಒಂದು 15 ದಿನದಿಂದ ಒಂದು ಹೆಲ್ತಿ ಡ್ರಿಂಕ್ನ ಮಾಡ್ಕೊಂಡು ಕುಡಿಯೋದಕ್ಕೂ ಸಹ ಆಗ್ತಾನೇ ಇರಲಿಲ್ಲ. ಹಾಗೆ ಬ್ರೇಕ್ಫಾಸ್ಟಿಗೂ ಸಹ ಏನೂ ಮಾಡ್ಕೊಂಡು ತಿನ್ನೋದಕ್ಕೆ ಆಗ್ತಾಯಿರಲಿಲ್ಲ. ಹೆಂಗಾಗೋದು ಅಂದರೆ ಈ ಅಂಬಲಿ ಮಾಡಿರ್ತೀನಿ ಅಲ್ವಾ, ಅಂಬಲಿನ ಕುಡಿದ್ಬಿಟ್ರೆ ಮುಗ್ದೋಯ್ತು. ಅದ್ರ ಜೊತೆ ಮತ್ತೇನು ಸಲಾಡ್ ಆಯಿತು ಅದೇನು ತಿನ್ನೋದಕ್ಕೆ ಆಗ್ತಾಯಿಲ್ಲ. ಈ ನಡುವೆ ನನ್ನ ಹಸ್ಬೆಂಡಿಗೆ ಮಾತ್ರ ಮಾಡಿ ಕಳಿಸ್ತಾ ಇರ್ತೀನಿ. ನನಗೆ ಮಾತ್ರ ತಿನ್ನೋದಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಸ್ವಲ್ಪ ಜಾಸ್ತಿ ಕೆಲಸ ಅಂತ ಅನ್ನಿಸ್ತಾ ಇದೆ ಈ ನಡುವೆ ನನಗೆ. ಹಾಗಾಗಿ ಇನ್ನು ನಂದು ರೊಟೀನ್ ಯಾವ ಥರ ಇರುತ್ತೆ ಅಂದರೆ, ಮಾರ್ನಿಂಗ್ ರೊಟೀನು ಡೈಲಿ ಒಂದೇ ಥರ ರೊಟೀನ್ ಇರುತ್ತೆ. ಯಾಕಂದರೆ ನಾನು ಬೆಳಗ್ಗೆನೇ ಅಡುಗೆ ಮಾಡೋದ್ರಿಂದ ರೊಟೀನ್ ಚೇಂಜ್ ಆಗೋದೇ ಇಲ್ಲ ನಂದು. ಅಂದರೆ ಬೆಳಗ್ಗೆ ರೊಟ್ಟಿ ಮಾಡಬೇಕು ಕಂಪಲ್ಸರಿ, ಹಾಗೆ ಸಾಂಬಾರು ಮಾಡಬೇಕು, ಅನ್ನ ಮಾಡಬೇಕು, ಪಲ್ಯ ಮಾಡಬೇಕು, ಈ ಥರದ್ದು ಇದ್ದೇ ಇರುತ್ತೆ. ಇನ್ನು ಮಂಗಳವಾರ, ಗುರುವಾರ, ಶುಕ್ರವಾರ ಅವತ್ತಿಂದು ಮಾರ್ನಿಂಗ್ ರೊಟೀನ್ ಒಂದು ಸ್ವಲ್ಪ ಚೇಂಜ್ ಇರುತ್ತೆ. ಯಾಕಂದರೆ ಅವತ್ತು ದೇವ್ರ ಮನೆನ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಪೂಜೆನ ಮಾಡೋದ್ರಿಂದ ಅವತ್ತಿನ ರೊಟೀನ್ ಮಾತ್ರ ಚೇಂಜ್ ಆಗಿರುತ್ತೆ. ಇನ್ನು ಅದು ಬಿಟ್ಟರೆ ಇನ್ನು ಮಿಕ್ಕೊಂಡಿರೋಂತಹ ದಿನಗಳೆಲ್ಲ ಸೇಮ್ ಆಗೇ ಇರುತ್ತೆ. ಹಾಗಾಗಿ ನಾನು ಅಡುಗೆನ ಯಾವ ಥರ ಮಾಡೋದು ಅಂತ ಹಿಂದಿನ ದಿನವೇ ಪ್ರಿಪೇರಾಗಿ ಇಟ್ಬಿಟ್ಟಿರ್ತೀನಿ. ಬೆಳಗ್ಗೆ ಏನೇನು ಅಡುಗೆ ಮಾಡಬೇಕು ಅದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊತೀನಿ. ಏನಾದರೂ ನಾನು ಪ್ಲ್ಯಾನ್ ಮಾಡ್ದೇನೇ ಇದ್ದೆ ಅಂದರೆ ನಾನು ಮಾರ್ನಿಂಗು ಅಡುಗೆ ಏನು ಮಾಡಬೇಕು ಅನ್ನೋ ಟೆನ್ಷನಲ್ಲೇ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಹೋಗಿಬಿಟ್ಟಿರುತ್ತೆ. ಇನ್ನು ಮಿಕ್ಕೊಂಡಿರೋಂತಹ ಟೈಮಲ್ಲಿ ಇಷ್ಟೆಲ್ಲ ಅಡುಗೆ ಅಂತೂ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ಅದಲ್ಲದೇ ನನ್ನ ಹಸ್ಬೆಂಡು ಕರೆಕ್ಟಾಗಿ ಈ ಟೈಮಿಗೆ ಹೋಗ್ತೀನಿ ಅಂದರೆ ಅದೇ ಟೈಮಿಗೆ ಹೋಗ್ಬಿಡ್ತಾರೆ. ಅಂದರೆ 10 ಗಂಟೆಗೆ ಹೋಗ್ತೀನಿ ಅಂದರೆ ಕರೆಕ್ಟಾಗಿ 10 ಗಂಟೆಗೇ ಹೋಗ್ತಾರೆ ಅವರು. ಒಂದು 5 ನಿಮಿಷ 10 ನಿಮಿಷ ಹೆಚ್ಚು ಕಡಿಮೆನೂ ಹೋಗೋದಿಲ್ಲ. ಹಾಗಾಗಿ ನಾನು ಕರೆಕ್ಟಾಗಿ ಅವ್ರು ಹೋಗೋದಕ್ಕಿಂತ ಮುಂಚೆ ಅರ್ಧ ಗಂಟೆನೇ ಅವ್ರಿಗೆಲ್ಲ ಬಾಕ್ಸ್ನ ರೆಡಿ ಮಾಡಿ ಪ್ರಿಪೇರ್ ಮಾಡಿ ಇಟ್ಬಿಟ್ಟಿರ್ತೀನಿ. ಹಾಗಾಗಿ ನಾನು ಬೇಗ ಎದ್ದೇಳೋದು. ಇನ್ನು ನಾವೇನು ಮನೇಲಿ ಇರ್ತೀವಿ, ನಮ್ಗೆ ಯಾವಾಗ ಬೇಕು ಅವಾಗ ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂದ್ರೂ ಸಹ ಆಗೋದಿಲ್ಲ. ಹಾಗಾಗಿ ಬೆಳಗ್ಗೆನೇ ಅಡುಗೆ ಮಾಡಿಬಿಡ್ತೀನಿ ನಾನು. ಇನ್ನು ಸಂಜೆ ಟೈಮಲ್ಲಿ ಅಡುಗೆ ತುಂಬಾ ಕಡಿಮೆ ನಾನು ಈ ನಡುವೆ ಮಾಡ್ತಾಯಿರೋದು. ನಮ್ಮಣ್ಣ ಮೊದಲು ಊಟಕ್ಕೆ ಬರ್ತಿದ್ದ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೆ ಅಡುಗೆನ. ಇವಾಗ ನಮ್ಮ ಅಣ್ಣನ ಮಿಸಸ್ ಬಂದಿರೋದ್ರಿಂದ ನನಗೇನು ಆ ತೊಂದರೆ ಇಲ್ಲ. ಇವಾಗ ಅವ್ರ ಮನೇಲಿ ಇರ್ತಾನೆ ಅಲ್ವಾ, ಹಾಗಾಗಿ ಸಂಜೆ ನಾನು ನನ್ನ ಮಕ್ಕಳು 3 ಜನ ಇರ್ತೀವಲ್ವ, ಬೆಳಗ್ಗೆ ಮಾಡಿದ್ರಲ್ಲೇ ಇರೋಂತಹ ಅಡುಗೆನೇ ಅಡ್ಜಸ್ಟ್ ಮಾಡ್ಕೊತೀವಿ. ಅಥವಾ ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದಿದ್ದರೆ ತಿಂದ್ಬಿಟ್ಟು ಮಧ್ಯಾಹ್ನದ ಅಡುಗೆನೇ ನಾವು ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ ಅಷ್ಟೇ. ಬೆಳಗಿನ ಕೆಲಸನೇ ನನಗೆ ಒಂದು ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲ ಅಡುಗೆ ಮಾಡಬೇಕು, ಅದಲ್ಲದೆ ಮಕ್ಕಳಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ಮಿಕ್ಕೊಂಡಿರೋಂತಹ ಕೆಲಸ ಎಲ್ಲ ಮಾಡೋ ಅಷ್ಟರಲ್ಲಿ ನನಗೆ ಟೈಮು 12ರಿಂದ 1 ಗಂಟೆ ಆಗೇ ಆಗುತ್ತೆ. ಅದೇ ಕಾರಣಕ್ಕೇ ನಾನು ಬೆಳಗ್ಗೆ ಬೇಗನೆ ಎದ್ದಿರ್ತೀನಿ. ಇನ್ನೇನಾದರೂ ಲೇಟಾಗಿ ಎದ್ದೆ ಅಂದರೆ ಇದು ಯಾವುದು ಕೆಲಸ ಮಾಡೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಇನ್ನು ಇವತ್ತು ರೊಟ್ಟಿ ಜೊತೆಗೆ ಮಡಿಕೆ ಕಾಳು ಪಲ್ಯನ ಮಾಡೋಣ ಅಂತೇಳ್ಬಿಟ್ಟು ಮೊನ್ನೆಯೇ ನಾನು ಕಾಳನ್ನ ನೆನೆಸ್ಬಿಟ್ಟು ಮಡಿಕೆ ಕಾಳಿಗೆ ಮೊಳಕೆ ಬರೋಗೆ ಇಟ್ಟಿದ್ದೆ. ಹಾಗೆ ನಾನು ಇಲ್ಲಿ ಕಾಳುಗಳನ್ನ ಯಾವುದೇ ಥರ ಕಟ್ಟಿ ಇಟ್ಟಿಲ್ಲ, ಏನಿಲ್ಲ. ನಾನು ಯಾವ ಬಾಕ್ಸಲ್ಲಿ ನೆನೆಸಿಟ್ಟಿದ್ದೆ ನೋಡಿ, ಆ ಬಾಕ್ಸಿಂದ ನೀರನ್ನ ತೆಗೆದುಬಿಟ್ಟು ಈ ಥರ ಮೇಲ್ಗಡೆ ಒಂದೇನಾದರೂ ಲಿಡ್ನ ಕ್ಲೋಸ್ ಮಾಡಿಬಿಟ್ಬಿಟ್ರೆ ನೀಟಾಗಿ ಮೊಳಕೆ ಬಂದುಬಿಡುತ್ತೆ. ಕೆಲವೊಬ್ರು ಹೇಳ್ತಾರೆ ನಮಗೆ ಈ ಥರ ಮಾಡಿದರೆ ಮೊಳಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಬೇಸಿಗೆ ಇದೆ ಅಲ್ವಾ, ಬೇಗನೆ ಮೊಳಕೆ ಬಂದುಬಿಡುತ್ತೆ. ಇನ್ನು ಪಲ್ಯನೂ ಸಹ ಮಾಡ್ಕೋಬೇಕು. ಹಾಗೆ ಬೆಳಗ್ಗೆನೇ ನಾನು ಹೆಲ್ತಿ ಡ್ರಿಂಕ್ನ ಕುಡಿದ್ಮೇಲೆ ಒಂದೇ ಒಂದು ಗ್ಲಾಸ್ ಆಗೋಷ್ಟು ಬೇಳೆನ ನೆನೆಸಿಟ್ಟಿದ್ದೆ. ರಸಮ್ನ ಮಾಡೋಣ ಅಥವಾ ತಿಳಿ ಸಾಂಬಾರು ಏನಾದರೂ ಮಾಡೋಣ ಅಂತೇಳ್ಬಿಟ್ಟು. ಅಂದರೆ ನಾನು ಹಿಂದಿನ ದಿನವೇ ಸೊಪ್ಪದೇನು ತೊಗೊಂಡ್ಬಂದಿರಲಿಲ್ಲ. ಸೊಪ್ಪು ಸಾಂಬಾರು ಮಾಡಬೇಕಾಗಿತ್ತು, ಸೊಪ್ಪಿನೂ ತೊಗೊಂಡ್ಬಂದಿರಲಿಲ್ಲ. ಇನ್ನು ಇವಾಗ ಸೊಪ್ಪು ತೊಗೊಂಬಂದು ಬಿಡಿಸಿ ಸಾಂಬಾರು ಮಾಡಿದರೆ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಬೇಳೆನ ಹಾಕಿಬಿಟ್ಟಿದ್ದೀನಿ. ಇನ್ನು ಅದು ಕೂಗೋ ಅಷ್ಟರಲ್ಲಿ ಪಲ್ಯಕ್ಕೂ ಸಹ ಈರುಳ್ಳಿ ಅದೇನೇನು ಬೇಕಲ್ವ ಅದನ್ನ ನೀಟಾಗಿ ಇಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ.
ಇನ್ನು ಇಲ್ಲಿ ಈರುಳ್ಳಿ ಹಾಗೆ ಟೊಮೆಟೊ ಎಲ್ಲ ಪಲ್ಯಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು. ಹಾಗೆ ಅದ್ರ ಜೊತೆಗೇನೆ ಈ ರಸಮ್ ಅಥವಾ ತಿಳಿ ಸಾಂಬಾರು ಮಾಡೋದಕ್ಕೆ ಅದಕ್ಕೂ ಸಹ ಮಸಾಲೆ ಐಟಮ್ಸ್ ಬೇಕಾಗುತ್ತೆ ನೋಡಿ. ಅಂದರೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಈ ಥರದ್ದೆಲ್ಲ ಇರುತ್ತಲ್ವ, ಅದನ್ನು ಸಹ ನಾನು ಒಂದೇ ಸರಿಗೇ ರೆಡಿ ಮಾಡ್ಕೊಂಡ್ಬಿಟ್ಟೆ. ಈ ಥರ ಮಾಡೋದ್ರಿಂದ ಅಡುಗೆ ಮಾಡಿದ್ದೀವೋ ಇಲ್ವೋ ಅನ್ನೋ ಥರನೇ ಅನ್ನಿಸ್ಬಿಡುತ್ತೆ. ಹಾಗಾಗಿ ನಾನು ಕಟ್ಟಿಂಗ್ ಕೆಲಸನ ಒಂದೇ ಸರಿ ಮುಗಿಸ್ಕೊಂಡ್ಬಿಡ್ತೀನಿ. ಹಾಗೆ ಅದಕ್ಕೆ ಪದಾರ್ಥಗಳು ಏನೇನು ಬೇಕು ನೋಡಿ ಅದನ್ನೆಲ್ಲ ನಾನು ಕೈ ಸಿಗೋ ಥರನೇ ಇಟ್ಕೊಂಡ್ಬಿಟ್ರೆ ಫಟಾಫಟ್ ಅಂತ ಅಡುಗೆ ಮಾಡಿಬಿಡ್ಬೋದು. ಇನ್ನು ಇಲ್ಲಿ ನಾನು ಬೆಳಗ್ಗೆನೇ ಕೂಗಿಸಿಟ್ಕೊಂಡಿರೋಂತಹ ಬೇಳೆನೂ ಸಹ ನೀಟಾಗಿ ಬೆಂದ್ಕೊಂಡಿತ್ತು. ಹಾಗೆ ಇದ್ರ ಜೊತೆಗೆ ಒಂದು 3 ಟೊಮೆಟೊನ ಹಾಕಿದ್ದೆ, ಅದನ್ನು ಸಹ ಸೈಡಿಗೆ ತೆಗೆದುಬಿಟ್ಟು ಇಲ್ಲಿ ಇದಕ್ಕೆ ಅಚ್ಕಾರದ ಪುಡಿ ಹಾಗೆ ಸಾಂಬಾರು ಪುಡಿ ಒಂದು ಸ್ವಲ್ಪ ಅರಿಶಿನ ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನೇನು ಟೊಮೆಟೊನ ಬೇಯಿಸಿಟ್ಕೊಂಡಿದ್ದೆ ಅಲ್ವ, ಅದ್ರದ್ದು ಮೇಲೆ ಸಿಪ್ಪೆ ಎಲ್ಲ ನೀಟಾಗಿ ತೆಗಿತಾಯಿದ್ದೀನಿ. ಸಿಪ್ಪೆ ಇದ್ದರೆ ತಿನ್ನುವಾಗ ಅಷ್ಟಾಗಿ ಚೆನ್ನಾಗಿರಲ್ಲ, ಹಾಗೆ ಎತ್ತಿಕ್ಬೇಕಾಗುತ್ತಲ್ವ, ಹಾಗಾಗಿ ನಾನು ಇವಾಗಲೇ ತೆಗಿತಾಯಿದ್ದೀನಿ. ಸಿಪ್ಪೆನೆಲ್ಲ ತೆಗೆದ್ಮೇಲೆ ಈ ಥರ ನೀಟಾಗಿ ಕೈಯಿಂದನೇ ಸ್ಮ್ಯಾಶ್ ಮಾಡ್ಕೊತೀನಿ ಇಡೀ ಟೊಮೆಟೊನ. ಅದ್ರ ಜೊತೆಗೆ ಇಲ್ಲಿ ಒಂದು ಅರ್ಧ ಹೋಳು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೀರಿಗೆ ಹಾಕಿ ನೆನೆಸಿಟ್ಟಿದ್ದೆ, ಅದನ್ನು ಸಹ ನಾನಿಲ್ಲಿ ಟೊಮೆಟೊ ಜೊತೆಗೇ ಹಾಕ್ಕೊತಿದ್ದೀನಿ. ಹುಣಸೆಹಣ್ಣಿನ ನೀರನ್ನೆಲ್ಲ ನೀಟಾಗಿ ಹಿಂಡಿಬಿಟ್ಟು ಟೊಮೆಟೊ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಟೊಮೆಟೊನ ನೀಟಾಗಿ ಈ ಥರ ಕೈಯಿಂದನೇ ಸ್ಮ್ಯಾಶ್ ಮಾಡಿಕೊಂಡ್ರೆ ನೀಟಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ. ಅಂದರೆ ಒಂಥರ ಪೇಸ್ಟ್ ಥರನೂ ಅಲ್ಲ, ಒಂಥರ ಗಟ್ಟಿಯಾಗಿರುವಂತಹ ಟೊಮೆಟೊನೂ ಅಲ್ಲ, ಒಂದು ಮೀಡಿಯಮ್ ಆಗಿ ಈ ಥರ ಸ್ಮ್ಯಾಶ್ ಮಾಡ್ಕೊತೀನಿ. ಈ ಥರ ಇದ್ರೆ ಏನಾಗುತ್ತೆ ಅಂದರೆ ತಿನ್ನುವಾಗ ಎತ್ತಿಕ್ಕೋದಕ್ಕಾಗೋದಿಲ್ಲ. ಈ ಸಾಂಬಾರು ಅಥವಾ ರಸಮ್ನ ಮಾಡ್ತೀವಿ ನೋಡಿ, ಅದರಲ್ಲೆಲ್ಲ ಕರ್ಗೋಗ್ಬಿಟ್ಟಿರುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ. ಇನ್ನು ಇಲ್ಲಿ ಸಾಂಬಾರಿಗೆ ಎಷ್ಟು ಬೇಕು ನೋಡಿ ನೀರು ಅಷ್ಟನ್ನ ಸೇರಿಸ್ಕೊಂಡು ಪಕ್ಕಕ್ಕೆ ಇಟ್ಕೊತಿದ್ದೀನಿ. ಇನ್ನು ಅದಾದ ನಂತರ ಇಲ್ಲಿ ಒಗ್ಗರಣೆಗೂ ಸಹ ರೆಡಿ ಮಾಡ್ಕೊತಿದ್ದೀನಿ. ಇನ್ನು ಇಲ್ಲಿ ತಿಳಿ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಜೀರಿಗೆ ಹಾಗೆ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಗೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಹಸಿಮೆಣ್ಸಿನ್ಕಾಯಿನೂ ಸಹ ಕಟ್ ಮಾಡಿ ಸೇರಿಸ್ಕೋಬೋದು. ನಾನಿವಾಗ ಬೇಸಿಗೆ ಇರೋದ್ರಿಂದ ಟೋಟಲಿ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ತಿದ್ದೀನಿ ಎಲ್ಲ ಅಡುಗೆಗೂ. ಇನ್ನು ಇದ್ರ ಜೊತೆಗೇನೆ ಇಲ್ಲಿ ಇಂಗನ್ನ ಸೇರಿಸ್ಕೋಬೇಕಾಗುತ್ತೆ. ಈ ಥರ ತಿಳಿ ಸಾಂಬಾರು ಅಥವಾ ರಸಮ್ ಮಾಡ್ತಾಯಿದ್ರೆ ಇಂಗನ್ನ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನಾನು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಬೆಳ್ಳುಳ್ಳಿ ಫ್ಲೇವರ್ ಇದ್ದರೆ ತುಂಬ ಇಷ್ಟಪಡ್ತಾರೆ ಈ ತಿಳಿ ಸಾಂಬಾರಿಗೆ. ಹಾಗಾಗಿ ಇನ್ನು ಅದೊಂದು ಸ್ವಲ್ಪ ನೀಟಾಗಿ ಬಾಡಿಸ್ಕೊಂಡ್ಮೇಲೆ 1 ಸ್ಪೂನು ಸಾಂಬಾರದ್ದು ನಾವು ರೆಡಿ ಮಾಡಿಟ್ಟಿದ್ವಲ್ವ ಅದನ್ನು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಬಿಡಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಒಗ್ಗರಣೆ ಸ್ಮೆಲ್ ಏನಿರುತ್ತಲ್ವ ಅದು ಪಾತ್ರೆಯಲ್ಲೇ ಉಳ್ಕೊಳ್ಳುತ್ತೆ. ಹಾಗಾಗಿ ನಮ್ಮ ಅಮ್ಮನೂ ಇದೇ ಥರ ಮಾಡ್ತಿದ್ರಂತೆ, ನಮ್ಮ ಅಜ್ಜಿನೂ ಇದೇ ಥರ ಮಾಡ್ತಿದ್ರಂತೆ. ಹಾಗಾಗಿ ನಾನು ಸಹ ಇದೇ ಥರನೇ ಮಾಡ್ತೀನಿ. ಹಾಗೆ ಈ ಥರ ಮಾಡೋದ್ರಿಂದ ಘಾಟ್ ಅಂತ ಅನ್ಸೋದೇ ಇಲ್ಲ ಮನೆಯಲ್ಲೆಲ್ಲ. ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಾಗ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇರುತ್ತಲ್ವ, ಹಾಗಾಗಿ ನಾವು ಈ ಥರ ಮಾಡ್ತೀವಿ. ಇನ್ನು ಅದಾದ ನಂತರ ಎಲ್ಲ ಸಾಂಬಾರನ್ನು ನಾನು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಪಕ್ಕಕ್ಕೆ ಗ್ಯಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ, ಅದನ್ನ ಕುದಿಯೋಕೆ ಇಟ್ಟರೆ ಆಯಿತು ಅಂತ. ಇನ್ನು ಇಲ್ಲಿ ಪಲ್ಯನೂ ಸಹ ರೆಡಿ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಇಲ್ಲೊಂದು ತವಾನ ಇಟ್ಕೊಂಡಿದ್ದೀನಿ, ರೊಟ್ಟಿ ಮಾಡೋ ತವಾನ. ಅದಕ್ಕೆ ನಾನೇನು ಮೊಳಕೆ ಬಡಿಸಿಟ್ಟಿದ್ದೆ ಅಲ್ವಾ ಮಡಿಕೆ ಕಾಳು, ಅದನ್ನು ಸೇರಿಸ್ಕೊತಿದ್ದೀನಿ. ಅದನ್ನ ಸೇರಿಸ್ಕೊಂಡು ನೀಟಾಗಿ ಹುರ್ಕೋಬೇಕಾಗತ್ತೆ. ಕೆಲವೊಬ್ಬರು ಹಸಿದಾಗಿ ಹಾಗೆ ಪಲ್ಯನ ಮಾಡ್ತಾರೆ, ನಮ್ಮ ಮನೇಲಿ ಅಷ್ಟಾಗಿ ಇಷ್ಟಪಡಲ್ಲ ಹಸಿದಾಗಿ. ಹಾಗಾಗಿ ನಾನು ಈ ಥರ ಹುರಿದ್ಬಿಟ್ಟು ಪಲ್ಯನ ಮಾಡ್ತೀನಿ. ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಂತ ಜಾಸ್ತಿನೂ ಸಹ ಹುರಿಯೋದಕ್ಕೆ ಹೋಗಲ್ಲ, ಒಂದು 5 ನಿಮಿಷ ಎಣ್ಣೆಯಲ್ಲಿ ಹುರಿಬೇಕು, ಅಂದರೆ ಬೆಂದ್ಕೊಂಡಂಗೆ ಆಗಬೇಕು, ಅದು ಅಷ್ಟಾದರೆ ಸಾಕಾಗುತ್ತೆ. ಇವಾಗ ನಾನು ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಯಾವ ಥರ ಹುರಿದಿದ್ದೀನಿ ಅಂತೇಳ್ಬಿಟ್ಟು. ಎಣ್ಣೆ ಏನು ಹಾಕೋದು ಬೇಡ, ಹಾಗೆ ಡ್ರೈ ಆಗಿನೇ ಹುರ್ಕೊಂಡ್ರೆ ಸಾಕಾಗುತ್ತೆ. ಅದನ್ನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಇಲ್ಲಿ ಮತ್ತೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಲ್ಯ ಮಾಡೋದಕ್ಕೆ. ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಪಾತ್ರೆಗೆ. ಹಾಗೆ ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ ಎಲ್ಲ ಒಟ್ಟಿಗೆನೇ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ಬೇಕಾದರೆ ಜೀರಿಗೆ ಹಾಗೆ ಸಾಸಿವೆನ ಸೇರಿಸ್ಕೋಬೋದು. ನಾನು ಕೆಲವೊಂದು ಪಲ್ಯಗಳಿಗೆ ಜೀರಿಗೆ ಸಾಸಿವೆನ ಸೇರಿಸ್ತೀನಿ, ಕೆಲವೊಂದು ಪಲ್ಯಗಳಿಗೆ ಜೀರಿಗೆ ಸಾಸಿವೆ ಸೇರ್ಸೋಕ್ಕೆ ಹೋಗೋದಿಲ್ಲ. ಹಾಗಾಗಿ ಈ ಪಲ್ಯಕ್ಕೇನು ಸೇರಿಸಿಲ್ಲ. ಇನ್ನು ಇದನ್ನ ನೀಟಾಗಿ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ಸಬ್ಬಸಿಗೆ ಸೊಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ. ಈ ಥರ ಕಾಳು ಪಲ್ಯ ಮಾಡಿದಾಗ ಸಬ್ಬಸಿಗೆ ಸೊಪ್ಪನ್ನ ಸೇರಿಸಿ ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ಫುಲ್ಲಾಗಿ ಪಲ್ಯ. ನಾನು ಸಹ ಇಲ್ಲಿ ಒಂದು ಅರ್ಧ ಕಟ್ ಆಗುವಷ್ಟು ಸಬ್ಬಸಿಗೆ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂತಹ ಸಬ್ಬಸಿಗೆ ಸೊಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಎಣ್ಣೆಲೆಲ್ಲ ನೀಟಾಗಿ ಬಾಡಿಸ್ಕೋಬೇಕಾಗತ್ತೆ. ಅದಾದ ನಂತರ ನಾವೇನು ಹುರಿದಿಟ್ಕೊಂಡಿದ್ವಿ ನೋಡಿ ಮಡಿಕೆ ಕಾಳು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲಿ ನೀಟಾಗಿ ಹುರ್ಕೊಳ್ಳಿ. ಅದಾದ ನಂತರ ಇದಕ್ಕೆ 1.5 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನೀವು ಖಾರನ ಎಷ್ಟು ತಿಂತೀರ ನೋಡಿಬಿಟ್ಟು ಖಾರನ ಸೇರಿಸ್ಕೊಳ್ಳಿ. ಅದಾದ ನಂತರ ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾನು ಸಾಂಬಾರು ಪುಡಿನ ಬೇಳೆ ಸಾಂಬಾರು ಪುಡಿನೇ ಮಾಡೋದು. ಈ ಚಿಕನ್ಗೆ ಮಟನ್ಗೆ ಮಾಡ್ತಾರಲ್ವ ಆ ಥರ ಸಾಂಬಾರು ಪುಡಿ ಏನು ಮಾಡೋದಕ್ಕೆ ಹೋಗಲ್ಲ, ಬೇಳೆ ಸಾಂಬಾರು ಪುಡಿ ಒಂದೇ ಮಾಡ್ಕೊಳ್ಳೋದು. ಅದನ್ನೇ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ಇನ್ನು ಅದಾದ ನಂತರ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅಂದರೆ ಈರುಳ್ಳಿ ಟೊಮೆಟೊ ಅದೆಲ್ಲ ಹಾಕಿರ್ತೀವಲ್ವ, ಅದು ಬೇಯೋದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ. ಈ ಕಾಳು ಪಲ್ಯಗಳೆಲ್ಲ ಹೇಗಂದರೆ ನೀರಾಗಿದ್ದರೆ ಅಷ್ಟಾಗಿ ರುಚಿ ಬರೋಲ್ಲ, ಒಂದು ಸ್ವಲ್ಪ ಉದ್ರಾಗಿ ಇದ್ರೇ ತುಂಬ
ಚೆನ್ನಾಗಿರುತ್ತೆ. ಇನ್ನು ನೀರನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು 1.5 ಸ್ಪೂನ್ ಆಗುವಷ್ಟು ಹುಚ್ಚಳ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹುಚ್ಚಳ ಪುಡಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ಮಡಿಕೆ ಕಾಳಿನ ಮೊಳಕೆ ಪಲ್ಯ ರೆಡಿ ಆಯಿತು ಅಂತಲೇ ಸೂಪರ್ ಟೇಸ್ಟಿಯಾಗಿರುತ್ತೆ. ಈ ಥರ ಪಲ್ಯನ ಮಧ್ಯಾಹ್ನ ಟೈಮಲ್ಲಿ ಖಡಕ್ ರೊಟ್ಟಿ ಜೊತೆಗೆ ತಿಂತಾಯಿದ್ರೆ ಇನ್ನೂ ರುಚಿ ಹೆಚ್ಚಾಗಿರುತ್ತೆ. ಇನ್ನು ಒಂದು ಸೈಡು ಪಲ್ಯ ಹಾಗೆ ಸಾಂಬಾರನ್ನ ಮಾಡಿದ್ದಾಯಿತು. ಹಾಗೆ ಬೆಳಗ್ಗೆನೇ ಗಂಜಿ ಮಾಡಿಟ್ಟಿದ್ದೆ ಅಲ್ವಾ, ಅದಕ್ಕೆ ಇಲ್ಲಿ ಮಜ್ಜಿಗೆನ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಬಿಸಿಲಿರೋದ್ರಿಂದ ನಮ್ಮನೇಲಿ ಗಂಜಿ ಮಾತ್ರ ಮಿಸ್ ಮಾಡ್ದೇನೆ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಇವತ್ತು ಸಹ ಮಾಡಿದ್ದೆ. ಇನ್ನು ಗಂಜಿ ಮಾಡೋದ್ರಿಂದ ನಾನು ಬೆಳಗಿನ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ತಾಯಿದ್ದೀನಿ. ಅಂದರೆ ಗಂಜಿನ ಕುಡಿದ್ಮೇಲೆ ಯಾರೂ ಬ್ರೇಕ್ಫಾಸ್ಟ್ನ ತಿನ್ನೋದಕ್ಕೆ ಹೋಗಲ್ಲ. ಅಂದರೆ ಸ್ವಲ್ಪ ದೊಡ್ಡ ಗ್ಲಾಸಲ್ಲೇ ನಾನು ಮಕ್ಕಳಿಗೂ ಸಹ ಹಾಕ್ಕೊಡೋದ್ರಿಂದ ಮಕ್ಕಳು ಸಹ ಒಂದು ಗ್ಲಾಸ್ ಕುಡಿದ ತಕ್ಷಣವೇ ನನಗೆ ಹೊಟ್ಟೆ ತುಂಬೋಯ್ತು, ನಾನೇನು ತಿನ್ನಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಬೆಳಗಿನ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ಮಕ್ಕಳಿಗೂ ಸಹ ಇಲ್ಲಿ ಗಂಜಿನ ಕೊಡ್ತಾಯಿದ್ದೀನಿ. ನಾನು ಅಷ್ಟೇನೆ, ನನ್ನ ಹಸ್ಬೆಂಡು ಅಷ್ಟೇನೆ. ಈ ಗ್ಲಾಸಲ್ಲಿ ಒಂದು ಗ್ಲಾಸ್ನ ಗಂಜಿ ಕುಡಿದ್ಬಿಟ್ರೆ ಆರಾಮಾಗಿ 12ರಿಂದ 1 ಗಂಟೆವರೆಗೂ ಹಸು ಆಗೋದೇ ಇಲ್ಲ. ನೀವೆಷ್ಟೇ ಕೆಲಸ ಮಾಡಿದ್ರೂ ಹಸು ಆಗೋದೇ ಇಲ್ಲ. ನನಗೆ ಮಾತ್ರ ಆ ಥರ ಅನಿಸುತ್ತೆ. ನಿಮಗೆ ಯಾವ ಥರ ಅನಿಸೋದು ಗೊತ್ತಿಲ್ಲ ನನಗೆ. ಇನ್ನು ಇದ್ರ ಜೊತೆಗೆ ಸಲಾಡ್ ಏನಾದ್ರು ತೊಗೊಂಡ್ಬಿಟ್ರೆ ಆರಾಮಾಗಿ 3 ಗಂಟೆವರೆಗೂ ನಾವು ಹಾಗೇ ಇದ್ದು ಬಿಡ್ಬೋದು. ಇನ್ನು ಇಲ್ಲಿ ಮಜ್ಜಿಗೆಗೆ ಗಂಜಿನೆಲ್ಲ ಮಿಕ್ಸ್ ಮಾಡಿದ ಮೇಲೆ ಮಕ್ಕಳಿಗೂ ಸಹ ಹಾಕ್ಕೊಟ್ಟೆ. ಇನ್ನು ಅದಾದ ನಂತರ ಮಿಕ್ಕೊಂಡಿರುವಂತಹ ಕೆಲಸನೆಲ್ಲ ಮುಗಿಸ್ಕೋಬೇಕಾಗಿತ್ತು. ಹಾಗಾಗಿ ನಾನು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಇನ್ನು ಇಲ್ಲಿ ಸಂಜೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಒಂದು ಸ್ವಲ್ಪ ಬೇಬಿ ಕಾರ್ನ್ ಇತ್ತು. ಬೇಬಿ ಕಾರ್ನಿಂದ ಏನಾದರೂ ಮಾಡೋಣ ಅಂತ ಅಂದಾಗ ಮಕ್ಕಳು ಹೇಳಿದ್ರು ಗೋಬಿ ಮಾಡು ಅಂತ ಹೇಳಿದ್ರು. ನಾನು ಗೋಬಿ ಬೇಡ ಇರೋ ಅಂತ ಹೇಳ್ಬಿಟ್ಟು ಇವತ್ತು ಬೇಬಿ ಕಾರ್ನ್ ಚಿಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆ ಇಲ್ಲಿ ರೆಡಿ ಮಾಡ್ಕೊತಿದ್ದೀನಿ. ಹಾಗೆ ತುಂಬ ದಿನವೇ ಆಗಿತ್ತು ಸ್ನ್ಯಾಕ್ಸ್ನ ಮಾಡಿರಲಿಲ್ಲ. ಅಂದರೆ ಮಾಡಿಬಿಟ್ರೆ ನಾನೆಲ್ಲಿ ತಿಂದುಬಿಡ್ತೀನಿ ಅನ್ನೋ ಭಯಕ್ಕೆ ನಾನು ಮಾಡಿರಲಿಲ್ಲ. ಇನ್ನು ಮಕ್ಕಳಿಗೂ ಸಹ ಮಾಡಿಕೊಟ್ಟಿರ್ಲಿಲ್ವಲ್ಲ, ಹಾಗಾಗಿ ಇವತ್ತು ಈ ರೆಸಿಪಿನ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಬೇಬಿ ಕಾರ್ನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ನೀರಿಗೆ ಹಾಕಿ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಈ ಹಂತದಲ್ಲಿ ಉಪ್ಪು ಸೇರಿಸ್ಕೊಂಡ್ಬಿಟ್ರೆ ನೀಟಾಗಿ ಬೇಬಿ ಕಾರ್ನಿಗೆ ಉಪ್ಪು ಹಿಡ್ಕೊಳ್ಳುತ್ತೆ. ಅದನ್ನು ಒಂದು 5 ನಿಮಿಷ ನಾವು ಕುದಿಸ್ಕೋಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಕುದಿ ಬಂದಿದೆ ಅಂತ. ಈ ಥರ ಆದರೆ ಸಾಕು. ಇದನ್ನು ಒಂದು ಸ್ಟ್ರೈನರ್ಗೆ ಹಾಕ್ಬಿಟ್ಟು ಸೋಸ್ಕೋಬೇಕಾಗತ್ತೆ. ಇನ್ನು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲಿಗೆ ನಾವೇನು ಬೇಯಿಸಿಟ್ಕೊಂಡಿದ್ವಿ ನೋಡಿ ಬೇಬಿ ಕಾರ್ನ್, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಗೆ ಒಂದು 3/4 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಖಾರನ ಕಡಿಮೆನೇ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಸಾಸ್ಗಳೆಲ್ಲ ಬಳಸ್ಕೊಳ್ಳೋದ್ರಿಂದ ಖಾರ ಇವಾಗಲೇ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಮತ್ತಷ್ಟು ಖಾರ ಆಗಿಬಿಡುತ್ತೆ. ಹಾಗೆ ನಾನಿಲ್ಲಿ ಉಪ್ಪನ್ನೇನು ಸೇರಿಸ್ಕೊತಾ ಇಲ್ಲ. ಯಾಕಂದರೆ ಬೇಬಿ ಕಾರ್ನ ಬೇಯಿಸುವಾಗಲೇ ಉಪ್ಪನ್ನ ಸೇರಿಸಿದ್ದೀನಿ ನೋಡಿ. ಹಾಗಾಗಿ ಇನ್ನು ಅದಾದ ನಂತರ 1.5 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಗೆ 1.5 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು, 1.5 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. 3 ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹೆಚ್ಚು ಕಮ್ಮಿನೂ ಸಹ ಮಾಡ್ಕೋಬೋದು. ಇನ್ನು ಅದಾದ ನಂತರ ಇದನ್ನು ನೀಟಾಗಿ ಕೈಯಿಂದನೇ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ನೀರೇನು ಹಾಕ್ಕೊಳ್ಳೋದಕ್ಕೇನು ಹೋಗಲಿಲ್ಲ. ಯಾಕಂದರೆ ಬೇಬಿ ಕಾರ್ನ ಬೇಯಿಸಿದ್ವಿ ನೋಡಿ, ಅದೇ ನೀರಿತ್ತು. ಹಾಗಾಗಿ ನಾನೇನು ನೀರು ಹಾಕ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನಿಮಗೆ ಬೇಕಾದರೆ ನೀವು 1-2 ಡ್ರಾಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನಾದರೂ ಹಿಟ್ಟು ನೀಟಾಗಿ ಅದಕ್ಕೆ ಕೋಟ್ ಆಗಲಿಲ್ಲ ಅಂದರೆ ಮಾತ್ರ ನೀವಿಲ್ಲಿ ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಯಾವ ಥರ ಹಿಟ್ಟು ನೀಟಾಗಿ ಬೇಬಿ ಕಾರ್ನಿಗೆ ಕೋಟ್ ಆಗಿತ್ತು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನೇನು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಳ್ಳೋದಕ್ಕೆ ಏನು ಹೋಗಲಿಲ್ಲ. ಇನ್ನು ಅದರಲ್ಲಿರುವಂತಹ ನೀರಿನ ಅಂಶದಲ್ಲೇ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದನ್ನೆಲ್ಲ ನೀಟಾಗಿ ಕಲಸೋಷ್ಟು ಟೈಮಲ್ಲೇ ನಾನು ಎಣ್ಣೆನೂ ಸಹ ಬಿಸಿ ಇಟ್ಕೊಂಡಿದ್ದೆ. ಎಣ್ಣೆನೂ ಸಹ ಬಿಸಿಯಾಗಿದೆ. ಇವಾಗ ನೋಡ್ತಾ ಇರ್ಬೋದು ನೀವು ಎಣ್ಣೆ ಯಾವ ಥರ ಕಾದಿದೆ ಅಂತ. ಇವಾಗ ಕಾದಿರೋಂತಹ ಎಣ್ಣೆಗೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಮಿಕ್ಸ್ ಮಾಡಿ ಇಟ್ಟಿರೋಂತಹ ಬೇಬಿ ಕಾರ್ನನ್ನು ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ನಿಮಗೆ ಸಾಫ್ಟ್ ಬೇಕಂದರೆ ಸಾಫ್ಟಾಗೂ ಸಹ ನೀವು ಡೀಪ್ ಫ್ರೈ ಮಾಡ್ಕೋಬೋದು. ಇಲ್ಲ ನಮಗೆ ಕ್ರಂಚಿಯಾಗಿ ಬೇಕು ಅಂದರೆ ನೀವು ಇಲ್ಲಿ ಕ್ರಂಚಿಯಾಗೂ ಸಹ ಮಾಡ್ಕೋಬೋದು. ಅಂದರೆ ಕ್ರಿಸ್ಪಿ ಅಂತ ಹೇಳ್ತೀವಲ್ವ, ಆ ಥರ ಆದರೂ ಸಹ ನೀವು ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿಯೇ ಮಾಡ್ಕೊತಿದ್ದೀನಿ. ಮಕ್ಕಳಿಗೆ ತಿನ್ನುವಾಗ ಕ್ರಿಸ್ಪಿನೆಸ್ ಇದ್ದರೆ ತುಂಬ ಇಷ್ಟಪಡ್ತಾರೆ ಅಲ್ವ, ಹಾಗಾಗಿ ನಾನಿಲ್ಲಿ ಕ್ರಿಸ್ಪಿಯಾಗಿಯೇ ಡೀಪ್ ಫ್ರೈ ಮಾಡ್ಕೊತಿದ್ದೀನಿ. ಇದೇನು ಜಾಸ್ತಿ ಟೈಮ್ ತೊಗೊಳ್ಳೋದೇ ಇಲ್ಲ, ಬೇಗನೆ ಆಗಿಬಿಡುತ್ತೆ. ನನಗೆ ಈ ಟೋಟಲಾಗಿ ಈ ರೆಸಿಪಿ ಮಾಡೋದಕ್ಕೆ ಒಂದು 10ರಿಂದ 15 ನಿಮಿಷ ಅಷ್ಟೇ ಟೈಮ್ ತೊಗೊಂಡಿದ್ದು. ನಾನು ಬೇಗನೆ ಆಗಿಬಿಡ್ತು ಫಟಾಫಟ್ ಅಂತ. ಇನ್ನು ಇದು ನೀಟಾಗಿ ಡೀಪ್ ಫ್ರೈ ಆದಮೇಲೆ ನಾನಿಲ್ಲಿ ತೆಗಿತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾ ಇದೆ ಅಂತೇಳ್ಬಿಟ್ಟು. ತುಂಬ ರುಚಿಯಾಗಿರುತ್ತೆ. ಮಾಡೋದು ಸಹ ತುಂಬಾ ಸುಲಭ. ನಾವು ಇಲ್ಲಿ ಹೊರಗಡೆ ಎಲ್ಲ ಹೋಗಿ ತಿಂತೀವಲ್ವ, ಅದಕ್ಕಿಂತ ರುಚಿಯಾಗಿ ಮನೆಯಲ್ಲೇ ನಾವು ಮಾಡ್ಕೋಬಹುದು. ಇನ್ನು ಮಿಕ್ಕೊಂಡಿರುವಂತಹ ಎಲ್ಲ ಬೇಬಿ ಕಾರ್ನನ್ನು ಸಹ ನಾನು ಇದೇ ಥರನೇ ಡೀಪ್ ಫ್ರೈ ಮಾಡಿಕೊಂಡು ತೊಗೊಂಬರ್ತೀನಿ. ಇನ್ನು ಅದಾದ ನಂತರ ಇಲ್ಲಿ ಮತ್ತೆ ಒಂದು ಬೇರೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಈಗ ನಾವು ಏನು ಡೀಪ್ ಫ್ರೈ ಮಾಡಿದ್ವಲ್ವ ಎಣ್ಣೆನ ಅದನ್ನೇ ಸೇರಿಸ್ಕೊತಾ ಇದ್ದೀನಿ. ಮತ್ತು ಬೇರೆ ಎಣ್ಣೆ ಹಾಕೊಳ್ಳೋದೇನಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ಆಲ್ರೆಡಿ ಎಣ್ಣೆ ಕಾದಿರೋದ್ರಿಂದ ನಾನಿವಾಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಶುಂಠಿ ಹಾಗೆ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಸೇರಿಸ್ಕೋಬೋದು.
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡ್ರೆ ಅಷ್ಟಾಗಿ ಚೆನ್ನಾಗಿರಲ್ಲ. ಯಾಕಂದರೆ ಈ ಥರ ಕಟ್ ಮಾಡಿ ನಾವು ಸೇರಿಸ್ಕೊಂಡಾಗ ನಾವು ಈ ಬೇಬಿಕಾರ್ನ್ ಚಿಲ್ಲಿನ ತಿನ್ನುವಾಗ ಒಂದೊಂದು ಬಾಯಿಗೆ ಸಿಗ್ತಾ ಇರುತ್ತಲ್ವ, ಅವಾಗ ತುಂಬ ಚೆನ್ನಾಗಿ ರುಚಿ ಕೊಡ್ತಾ ಇರುತ್ತೆ. ಹಾಗಾಗಿ ನಾನು ಈ ಥರ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಸೆಜ್ವಾನ್ ಸಾಸ್ನ ಸೇರಿಸ್ಕೊತಾ ಇದ್ದೀನಿ. ಸೆಜ್ವಾನ್ ಸಾಸು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಡಾರ್ಕ್ ಸೋಯಾ ಸಾಸು ಹಾಗೆ 1 ಸ್ಪೂನ್ ಆಗುವಷ್ಟು ಕೆಚಪ್ನ ಸೇರಿಸ್ಕೊತಾ ಇದ್ದೀನಿ. ನೀವಿಲ್ಲಿ ಹೆಚ್ಚು ಕಡಿಮೆನೂ ಸಹ ಮಾಡ್ಕೋಬೋದು. ನಾನೇನು ಸಾಸ್ಗಳನ್ನ ತೋರಿಸಿದ್ದೀನಲ್ವ, ಹೆಚ್ಚು ಕಡಿಮೆನೂ ಸಹ ಮಾಡ್ಕೋಬೋದು. ನನಗೆ ಅಂದರೆ ಒಂಚೂರು ಡ್ರೈ ಆಗಿರಬೇಕಾಗಿತ್ತು, ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪನೇ ಸೇರಿಸ್ಕೊತಾ ಇದ್ದೀನಿ, 1 ಸ್ಪೂನ್ ಆಗುವಷ್ಟು. ಇನ್ನು ಅದಾದ ನಂತರ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು 1 ಸ್ಪೂನು ಕಾರ್ನ್ಫ್ಲೋರಿಗೆ ನೀರನ್ನ ಹಾಕ್ಬಿಟ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಕಾರ್ನ್ಫ್ಲೋರ್ ವಾಟರ್ನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಈ ಕಾರ್ನ್ಫ್ಲೋರ್ ನೀರನ್ನ ಸೇರಿಸ್ಬಿಟ್ರೆ ಬೇಗನೆ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ. ಯಾಕಂದರೆ ನಾನಿಲ್ಲಿ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ನ ಹಾಕ್ಕೊತಾ ಇದ್ದೀನಿ, ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ. ಅಂದರೆ ಒಂದು ಪಿಂಚಷ್ಟು ಮಾತ್ರ ಸೇರಿಸ್ಕೊಳ್ಳಿ. ಸಾಸ್ಗಳಲ್ಲೂ ಸಹ ಉಪ್ಪಿರುತ್ತೆ. ಜಾಸ್ತಿ ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ರುಚಿ ಚೆನ್ನಾಗಿರಲ್ಲ. ಕಡಿಮೆ ಸೇರಿಸ್ಕೊಂಡ್ಬಿಟ್ರೆ ನಾವು ಎಕ್ಸ್ಟ್ರಾ ಸೇರಿಸ್ಕೊಂಡ್ಬಿಡ್ಬೋದು, ಜಾಸ್ತಿ ಆಗಿಬಿಟ್ರೆ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇನ್ನು ಇಲ್ಲಿ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನೆಲ್ಲ ಮಾಡುವಾಗ ನಾವು ಗ್ಯಾಸ್ ಫ್ಲೇಮ್ನ ಹೈಯಲ್ಲೇ ಇಟ್ಕೋಬೇಕು. ಅಂದರೆ ಈರುಳ್ಳಿದು ಕ್ರಂಚಿನೆಸ್ಸು ಹಾಗೆ ಕ್ಯಾಪ್ಸಿಕಮ್ಮಿನ ಕ್ರಂಚಿನೆಸ್ಸು ಹಾಗೇ ಇರಬೇಕು. ಹಾಗಾಗಿ ಇನ್ನು ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡಿದ ಮೇಲೆ ನಾವೇನು ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದ್ವಿ ನೋಡಿ ಬೇಬಿಕಾರ್ನ್, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ 1 ಸ್ಪೂನ್ ಆಗೋಷ್ಟು ಬೇಳೆ ಎಳ್ಳನ್ನ ಹಾಕ್ಕೊಂಡ್ಬಿಟ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಬೇಬಿಕಾರ್ನ್ ಚಿಲ್ಲಿ ರೆಡಿ ಆಯಿತು ಅಂತಲೇ. ಫ್ಲೇವರ್ ಮಾತ್ರ ಸಖತ್ತಾಗಿ ಬರ್ತಾ ಇರುತ್ತೆ ಇದ್ರದ್ದು. ನನ್ನ ಮಕ್ಕಳಿಗೆ ಮಾತ್ರ ತುಂಬಾ ಇಷ್ಟ ಆಯಿತು. ನೀವಿಲ್ಲಿ ಬೇಕಾದರೆ ಇದಕ್ಕೆ ಸಾಸ್ಗಳನ್ನ ಜಾಸ್ತಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಗ್ರೇವಿ ಥರ ಇರುತ್ತೆ, ಆ ಥರನೂ ಸಹ ಮಾಡ್ಕೊಂಡು ತಿನ್ಬೋದು. ನಮ್ಮನೇಲಿ ಈ ಥರ ಇಷ್ಟಪಟ್ಟರು, ಹಾಗಾಗಿ ನಾನು ಈ ಥರ ಮಾಡಿದೆ. ಈ ಥರ ಮಾಡೋದ್ರಿಂದ ಬೇಬಿಕಾರ್ನ್ ನಾವು ಫ್ರೈ ಮಾಡುವಾಗ ಕ್ರಿಸ್ಪಿಯಾಗಿರುತ್ತಲ್ವ, ಆ ಕ್ರಿಸ್ಪಿನೆಸ್ಸು ಹಾಗೇ ಇರುತ್ತೆ. ಸಾಸ್ಗಳನ್ನೆಲ್ಲ ಜಾಸ್ತಿ ಹಾಕ್ಕೊಂಡಾಗ ಒಂದು ಸ್ವಲ್ಪ ಮೆತ್ತಗಾಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಈ ಥರ ಡ್ರೈ ಆಗಿಯೇ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು, ನೀವು ಇಲ್ಲಿ ಸರ್ವಿಂಗ್ ಪ್ಲೇಟಿಗೆ ಹಾಕಿದ್ದೀನಿ. ನನಗಂದ್ರೂ ಅದನ್ನು ಸ್ಮೆಲ್ಲಿಗೆ ತಡೆಯೋದಕ್ಕೆ ಆಗಲಿಲ್ಲ. ನಾನು ಸಹ ಇಲ್ಲಿ 1-2 ಪೀಸ್ನ ತಿಂದಿದ್ದಾಯಿತು. ಇನ್ನು ಇವತ್ತಿನ ಸ್ನ್ಯಾಕ್ಸ್ನ ತಿಂದ್ಕೊಂಡು ಮನೆಗೆ ತರಕಾರಿನ ತರಬೇಕಾಗಿತ್ತು. ತರಕಾರಿನೂ ಸಹ ತೊಗೊಂಡು ಬಂದು ಬಾಕ್ಸ್ಗಳಿಗೆ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ. ಇನ್ನು ಇವತ್ತಿನ ತರಕಾರಿ ರೇಟ್ ನೋಡಿದ ತಕ್ಷಣವೇ ಒಂದು ಸ್ವಲ್ಪ ಗಾಬರಿನೇ ಆಗೋಯಿತು. ಒಂದು ವಾರದಿಂದ ತರಕಾರಿ ತೊಗೊಂಬಂದಾಗ ರೇಟ್ಗಳು ತುಂಬಾ ಕಡಿಮೆ ಇತ್ತು, ಆದರೆ ಇವತ್ತು ಮಾತ್ರ ತುಂಬ ಜಾಸ್ತಿ ಇತ್ತು ಅಂತ ಅನ್ನಿಸ್ತು ನನಗೆ. ಇನ್ನು ಅದ್ರ ಜೊತೆಗೆ ಇನ್ನು ಹಾಗೆ ಕರ್ಬೂಜನೂ ಸಹ ತೊಗೊಂಡು ಬಂದಿದ್ದೆ. ನನಗಂತೂ ಕರ್ಬೂಜನ ಅಂದರೆ ಇಷ್ಟ, ಹಾಗಾಗಿ ತೊಗೊಂಬಂದ ತಕ್ಷಣ ಒಂದು ಹಣ್ಣನ್ನು ಕಟ್ ಮಾಡಿ ತಿಂದಿದ್ದಾಯಿತು. ಹಾಗೆ ಇನ್ನು ಮಕ್ಕಳಿಗೂ ಸಹ ಎಕ್ಸಾಮ್ ಇನ್ನೇನು ಒಂದು ವಾರದಲ್ಲಿ ಶುರು ಆಗುತ್ತೆ. ಹಾಗಾಗಿ ಅಡುಗೆನೂ ಸಹ ಏನೂ ಇರಲಿಲ್ವಲ್ಲ, ಅವ್ರ ಜೊತೆಗೆ ಇಲ್ಲಿ ಕೂತ್ಕೊಂಡು ಓದಿಸ್ತಾ ಇದ್ದೀನಿ. ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.